ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಹಲವಾರು ಜನ ಹೆಣ್ಮಕ್ಳು ನನಗೆ ಈ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ತನ್ನ ಗಂಡನ ಮೇಲೆ ಅನುಮಾನ ಪಡೋದಾಗಿರಬಹುದು, ಅಥವಾ ಒಂದು ಇನ್ಸೆಕ್ಯೂರಿಟಿ ಕಾಡ್ತಾ ಇರುತ್ತೆ. ಅದರಲ್ಲೂ ಒಂದು ಮಿಡ್ ಲೈಫ್ ಕ್ರೈಸಿಸ್ ಅಂತ ಹೇಳ್ತಾರೆ. 40 ವರ್ಷ ಕಳೆದ ಮೇಲೆ ಆ ಅನುಮಾನ ತುಂಬ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ನೋಡಿ, ಯಾರಿಗೇ ಆಗಿರಲಿ ಒಂದು ಪೊಸೆಸಿವ್ನೆಸ್ ಇದ್ದೇ ಇರುತ್ತೆ. ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಪೊಸೆಸಿವ್ನೆಸ್ ಜಾಸ್ತಿನೇ ಇರುತ್ತೆ. ಯಾಕಂತ ಹೇಳಿದರೆ, ಒಂದು ಹೆಣ್ಣು ತನ್ನ ಎಲ್ಲ ಇಡೀ ಮನೆ, ಅವ್ರನ್ನ ಅಥವಾ ಹುಟ್ಟಿದ ಮನೆ, ಬೆಳೆದಿದ್ದ ಮನೆ ಎಲ್ಲವನ್ನು ಬಿಟ್ಟು, ಒಂದು ಊರನ್ನು ಬಿಟ್ಟು ತನ್ನ ಗಂಡನೇ ತನ್ನ ಸರ್ವಸ್ವ ಅಂತ ಬಂದ ಹೆಣ್ಣಿಗೆ ಇನ್ಸೆಕ್ಯೂರಿಟಿ ಅನ್ನೋದು ಸರ್ವೇ ಸಾಮಾನ್ಯ. ಆದರೆ ಆ ಅನುಮಾನದಿಂದ ಎಷ್ಟೋ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ. ಹೌದು, ಒಂದು ಪೊಸೆಸಿವ್ನೆಸ್ ಒಂದು ಎಕ್ಸ್ಟೆಂಟಿಗಿದ್ರೆ ಅದು ಓಕೆ. ಆದರೆ ಕೆಲವು ಸತಿ ಗಂಡ ನಂಗೊಂದು ಕ್ಲೈಂಟ್ ಇದ್ದರು, ಅವರು ಗಂಡ ಮನೆಗೆ ಬಂದು ಮೊಬೈಲ್ ಹೇಳಿದ್ರೆ ಸಾಕು, ಆಕೆಗೆ ತುಂಬಾ ಅನುಮಾನ ಬರೋದು, ಸಿಟ್ಟು ಬರೋದು, ಅಥವಾ ಆಫೀಸ್ ಕಾಲ್ ಅಂತ ಹೇಳಿ ಬಾಲ್ಕನಿ ಹತ್ರ ಹೋದರೆ ಬಂದು ಕದ್ದು ಕೇಳೋದು. ಹೀಗೆ ಅದು ಮಾಡ್ತಾ 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 ಶುರುಗೆ ಗಂಡ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋದ. ನಂತರ ಅದು ವಿಪರೀತಕ್ಕೆ ಹೋಗಿ ಕೊನೆಗೆ ಅದು ಡೈವರ್ಸ್ ಮೆಟ್ಲು ಹತ್ತಿತ್ತು. ಹಾಗಾಗಿ ಈ ಅನುಮಾನವನ್ನು ಹೇಗಪ್ಪ ಕಂಟ್ರೋಲ್ ಮಾಡೋದು, ಈ ಅನುಮಾನದಿಂದ ಹೇಗೆ ಆಚೆ ಬರೋದು ಅಂತ ಒಂದು ತಿಳ್ಕೊಳ್ಳಿ. ನಮ್ಮ ಹೆಣ್ಮಕ್ಳಿಗೆ ಇನ್ಸ್ಟಿಂಕ್ಟ್ ಅನ್ನೋದು ತುಂಬಾ ಶಾರ್ಪ್ ಆಗಿರುತ್ತೆ. ಈಗ ನೋಡಿ, ಒಲೆ ನೋಡ್ತಿದ್ದಂಗೆ ಒಂದು ಅನ್ನ ಬೀಳ್ತಿದೆಯೋ ಇಲ್ವೋ, ಅಥವಾ ಅಡುಗೆ ಆಗಿದೆಯೋ ಇಲ್ವೋ ಅನ್ನೋದು ಒಂದು ಹೆಣ್ಣಿಗೆ ತುಂಬಾ ಬೇಗ ಗೊತ್ತಾಗುತ್ತೆ. ಆ ಹೆಣ್ಣಲ್ಲಿ ಒಂದು ಶಕ್ತಿ ಇರುತ್ತೆ. ಹೆಣ್ಣು ನೇಚರ್ಗೆ ತುಂಬ ಕ್ಲೋಸ್ ಅಂತ ಹೇಳಿದರೆ, ಆಕೆಯಲ್ಲಿ ಒಂದು ದೈವಿಕ ಶಕ್ತಿ ಇರುತ್ತೆ. ಅದು ಎಂಥವರನ್ನು ಬದಲಾಯಿಸುವಂಥ ಶಕ್ತಿ ಇರುತ್ತೆ. ಅಂಥದ್ರಲ್ಲಿ ನಾವು ಅನುಮಾನ ಪಟ್ಟು ನಮ್ಮ ಸಂಸಾರವನ್ನು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ನೋಡಿ, ಇದು ಹೇಗಪ್ಪ ಅಂತ ಹೇಳಿದ್ರೆ, ಎಷ್ಟೋ ಸತಿ ನೋಡಿ, ಈಗ ಒಂದು ಮದುವೆ ಆದ ಸಂಬಂಧದಲ್ಲಿ 40 to 50% ಮೆನ್ ಚೀಟ್ ಮಾಡ್ತಾರಂತೆ. ಅದರಲ್ಲೂ ಹೆಣ್ಮಕ್ಳಲ್ಲಿ 25 to 30%. ಈ ಮೂಲ ಕಾರಣ, ಈ ಸರ್ವೆ ಮೂಲಕ ಮೂಲ ಕಾರಣ ಹುಡುಕ್ತಾ ಹೋದಾಗ ಯಾವ ರೀಸನಿಗಾಗಿ ಗಂಡಸರು ಚೀಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಸತಿ ಲ್ಯಾಕ್ ಆಫ್ ಅಪ್ರಿಸಿಯೇಷನ್, ಮತ್ತು ಇನ್ನೊಂದು ಹೇಳಿದ್ರೆ ಲೋ ಸೆಲ್ಫ್ ಎಸ್ಟೀಮ್, ಮತ್ತು ಕೆಲವು ಸತಿ ಬೋರ್ಡಮ್ ಅಥವಾ ಒಂದು ಸೆಕ್ಷುವಲ್ ಎಕ್ಸೈಟ್ಮೆಂಟಿಗೆ ಮಾಡಿರ್ತಾರಂತೆ. ಆದರೆ ಏನಿದು ಲ್ಯಾಕ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿದರೆ, ಹೌದು ನೋಡಿ, ಹೆಣ್ಮಕ್ಳು ನಾವು ಹೇಗೆ ನಾವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರೆ ನಮ್ಮ ಗಂಡ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳೋದು, ಅಥವಾ ನಾವು ಚೆನ್ನಾಗಿ ಅಡುಗೆ ಮಾಡಿದರೆ ಚೆನ್ನಾಗಿ ಅಡುಗೆ ಮಾಡಿದ್ಯಾ ಅನ್ನೋದು, ಹೇಗೆ ಪ್ರತಿ ಸತಿ ನಾವು ಅಪ್ರಿಸಿಯೇಷನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವೋ, ಹಾಗೆ ಗಂಡಸರು ಕೂಡ ಅವರು ಮಾಡ್ತಕ್ಕಂತಹ ಮನೆಗೆ ಸ್ಯಾಕ್ರಿಫೈಸ್ ಆಗಿರ್ಬೋದು, ಮನೆಗೆ ಕೆಲಸ ಮಾಡಿ ಬರೋದಾಗಿರ್ಬೋದು, ದಣಿದು ಬರೋದಾಗಿರೋದು, ಹೆಂಡತಿಯಾಗಿ ನಾವು ಅದನ್ನು ಅರ್ಥ ಮಾಡ್ಕೊಂಡು ಅವರಿಗೆ ಅಪ್ರಿಷಿಯೇಟ್ ಮಾಡಿದಾಗ ಆ ಲ್ಯಾಕ್ ಆಫ್ ಅಪ್ರಿಸಿಯೇಷನಿಂದ ಮೋಸ ಮಾಡೋದನ್ನು ಕಮ್ಮಿ ಮಾಡ್ತಾರೆ. ಇನ್ನೊಂದೇನಂತ ಹೇಳಿದ್ರೆ, ಯಾವಾಗ ಲ್ಯಾಕ್ ಆಫ್ ಅಟೆನ್ಷನ್, ನಾವೇನು ಮಾಡ್ತೀವಿ, ನಮಗೆ ಮಕ್ಕಳಾದ ಕೂಡಲೇ ಅಥವಾ ಮದುವೆ ಆಗಿದ ಕೂಡಲೇ ನಮ್ಮ ಮೇಲೆ ನಮಗೆ ಗಮನ ಕೊಡೋದನ್ನು ನಿಲ್ಲಿಸ್ಬಿಡ್ತೀವಿ. ಯಾಕಂತ ಹೇಳಿದ್ರೆ ನೋಡಿ, ಎಷ್ಟೋ ಜನ ಹೆಣ್ಮಕ್ಳು ನೋಡಿ, ಯಾವಾಗಲೂ ಅಷ್ಟೇ ನಮ್ಮನ್ನು ನಾವು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ನಮ್ಮ ಗಂಡಸರು ಯಾರನ್ನ ಬೇರೆಯವ್ರನ್ನ ನೋಡಿದರೆ ನಾವು ಕೋಪ ಮಾಡ್ಕೋತೀವಿ. ಹೌದು, ಇದು ಮನುಷ್ಯನ ಗುಣ. ಆದರೆ ನಮ್ಮ ಮೇಲೆ ನಮಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗಬಾರ್ದು. ನಮ್ಮನ್ನು ನಾವು ಅತಿ ಸೂಕ್ಷ್ಮವಾಗಿ, ಹೇಗೆ ಮದುವೆಗೆ ಮುಂಚೆ ನಮ್ಮನ್ನು ನಾವು ಹೇಗೆ ಅಲಂಕಾರ ಮಾಡಿ ಇಟ್ಕೋತಿದ್ವೋ, ಹೇಗೆ ನಮ್ಮನ್ನು ನಾವು ನೋಡ್ಕೋತಿದ್ವೋ ಹಾಗೆ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಮತ್ತು ಕೆಲವು ಗಂಡಸರಲ್ಲಿ ಲ್ಯಾಕ್ ಆಫ್ ಸೆಲ್ಫ್ ಎಸ್ಟೀಮ್ ಇರುತ್ತೆ. ಯಾವಾಗ ಸೆಲ್ಫ್ ಎಸ್ಟೀಮ್ ಕಡಿಮೆ ಆಗ್ತಾ ಹೋಗುತ್ತೋ ಆ ರೀಸನಲ್ಲೂ ಅವರು ಮೋಸ ಮಾಡ್ತಾರಂತ ಹೇಳಿದ್ರೆ, ಎಲ್ಲಿ ಅವರಿಗೆ, ಯಾಕಂತ ಹೇಳಿದ್ರೆ ಬಾಲ್ಯದಲ್ಲಿ ಎಲ್ಲೋ ಅವರನ್ನು ಅಪ್ರೂವಲ್ ಮಾಡ್ತಾರಲ್ಲ, ಅಥವಾ ಅವರಿಗೆ ಆ ಸೆಲ್ಫ್ ಎಸ್ಟೀಮ್ ಕಡಿಮೆ ಇದ್ದಾಗ ಬೇರೆ ಕಡೆ ಅಪ್ರೋಚ್ ಮಾಡಿ ಯಾವಾಗ ಅವ್ರಿಗೆ ಎಲ್ಲ ಕಡೆಯಿಂದ ಅಟೆನ್ಷನ್ ಸಿಗ್ತಾ ಹೋಗುತ್ತೆ, ಅವರಿಗೆ ನನಗೆ ಇಷ್ಟೊಂದು ಅಟೆನ್ಷನ್ ಸಿಗ್ತಾ ಇದೆ ಅಂತ ಹೇಳಿ ಅವರ ಸೆಲ್ಫ್ ಎಸ್ಟೀಮನ್ನು ಬೂಸ್ಟ್ ಮಾಡ್ಕೊಳ್ಳಿಕ್ಕೆ ಕೆಲವು ಗಂಡಸರು ಮಾಡ್ತಾರಂತೆ. ಆದರೆ ಒಂದು ವಾಸ್ತವದ ವಿಷಯ ಅಂತ ಹೇಳಿದ್ರೆ, ಇದು ತುಂಬ ದಿನ ನಡೆಯಲ್ಲ. ನೋಡಿ, ಎಷ್ಟೇ ಯಾರೇ ಆ ಒಂದು ಸಂಬಂಧದಲ್ಲಿ ಮೋಸ ಮಾಡಿದರೆ ಯಾವತ್ತಾದರೂ ಒಂದಲ್ಲ ಒಂದು ದಿನ ಗೊತ್ತಾಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಇದನ್ನು ಮುಚ್ಚಿಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಯಾವ ಸಂಬಂಧಗಳು ಹಾಗೆ ಯಾವುದೇ ಥರದ ಅಫೇರ್ ಆಗಿರಲಿ, ಅದು ಒಂದಲ್ಲ ಒಂದು ದಿನ ಆಚೆ ಒಂದೇ ಬರುತ್ತೆ. ಅದಕ್ಕೆ ಆಯಸ್ಸು ತುಂಬ ಅಂದರೆ ತುಂಬಾ ಕಡಿಮೆ. ಒಂದು ರೀಸೆಂಟ್ ಸರ್ವೆ ಪ್ರಕಾರ ಒಂದು ಅಫೇರ್ 11 ಮಂತ್ಸಿಂದ 3 ಇಯರ್ಸ್ ತನಕ ಅಷ್ಟೇ ಅಂತ ಅದಕ್ಕೆ ಆಯಸ್ಸು. ಹಾಗಾಗಿ ನೀವು ಹೆಣ್ಮಕ್ಳು ಅದ್ರ ಬಗ್ಗೆ ಹೆಚ್ಚಾಗಿ ಆಲೋಚನೆ ಮಾಡಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾವತ್ತಿದ್ರೂ ಕಳ್ಳ ಒಂದಲ್ಲ ಒಂದು ದಿನ ಹಾಕ್ಕೊಡ್ತಾನೆ. ನೋಡಿ, ನಾವು ಅದಕ್ಕೆ ಹೇಳ್ತಾನೆ, ಪ್ರತಿ ಸತಿ ನನ್ನ ಹತ್ರ ಯಾರು ಪ್ರಾಬ್ಲಮ್ ಅಂತ ಬಂದಾಗ ನಾನು ಒಂದು ಹೇಳ್ತಿರ್ತೀನಿ, ಯಾವತ್ತೂ ಅಷ್ಟೇ ನಿಮ್ಮ ನೋಡಿ, ಒಂದು ವ್ಯಕ್ತಿಯ ಕೆಟ್ಟವನು ಅಂತ ನಾವು ಗುರುತಿಸ್ಕೊಂಡ್ರೆ, ಆತ ಕೆಟ್ಟವನು ಅಂತ
ಪ್ರೂವ್ ಮಾಡಲಿಕ್ಕೆ ನಮ್ಮ ಬ್ರೈನು ಹಲವಾರು ಇನ್ಸ್ಟೆನ್ಸನ್ನು ಹುಡುಕ್ತಾ ಹೋಗುತ್ತೆ. ಅದೇ ನಾವು ಆ ವ್ಯಕ್ತಿ ಒಳ್ಳೆಯವನಪ್ಪ ಅಂತ ಒಂದು ಆಲೋಚನೆಯನ್ನು ತಂದ್ಕೊಂಡ್ರೆ ಅಥವಾ ಒಳ್ಳೆಯವನು ಅನ್ನೋದಕ್ಕೂ ಹಲವಾರು ಇನ್ಸ್ಟೆನ್ಸ್ಗಳನ್ನು ನಮ್ಮ ಬ್ರೈನ್ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಪಾಸಿಟಿವ್ ಔಟ್ಲುಕ್ಕನ್ನು ನೋಡ್ತಾ ಹೋಗಿ. ನೋಡಿ, ಈಗ ಎಕ್ಸಾಂಪಲ್ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನೀವು ನೋಡಿ, ಕಣ್ಣು ಮುಚ್ಕೊಂಡು ನೀವು ಕೆಂಪನ್ನು ನೆನೆಸ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಕೆಂಪು ಬಣ್ಣವನ್ನು ನೆನೆಸ್ಕೊಳ್ಳಿ. ಸಡನ್ನಾಗಿ ಕಣ್ಣು ಓಪನ್ ಮಾಡಿ ನಿಮ್ಮ ಸುತ್ತ ಸರೌಂಡಿಂಗನ್ನು ನೋಡಿ. ಎಲ್ಲವೂ ಕೆಂಪು ಕೆಂಪಾಗಿ ಕಾಣ್ತಾ ಹೋಗುತ್ತೆ. ಹಾಗೆ ನೀವು ನಿಮ್ಮ ಗಂಡನನ್ನು ಅನುಮಾನ ದೃಷ್ಟಿಯಲ್ಲಿ ನೋಡ್ತಾ ಹೋದರೆ ಪ್ರತಿಯೊಂದು ಆತ ಮಾಡ್ತಕ್ಕಂತಹ ಕೆಲಸ ಆಗಿರ್ಬೋದು ಅಥವಾ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಅದು ಅನುಮಾನಾಸ್ಪದವಾಗಿ ನೋಡ್ತಿರ್ತೀರಿ. ನಿಮ್ಗೆ ಏನಾದರೂ ಈಗ ಈ ಅನುಮಾನದ ಸುಳಿಯಲ್ಲಿ ನೀವು ಸಿಕ್ಕಿದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಗಂಡನನ್ನು ಎಲ್ಲಿದೆಯಾ, ವೇರ್ ಆರ್ ಯು, ಹೂ ಆರ್ ಯು ವಿತ್, ವಾಟ್ ಆರ್ ಯು ಡೂಯಿಂಗ್ ಅನ್ನೋ ಪ್ರಶ್ನೆಗಳನ್ನು ಕಡಿಮೆ ಮಾಡ್ತಾ ಹೋಗಿ. ಯಾಕಂತ ಹೇಳಿದ್ರೆ ನೋಡಿ, ಯಾರಿಗೇ ಆಗಲಿ ಪ್ರತಿ ಸತಿ ಇಂಟ್ರೋಗೇಟ್ ಮಾಡೋದು, ಎಲ್ಲಿದೆಯಾ, ಯಾರ ಜೊತೆ ಇದೆಯಾ, ಏನು ಮಾಡ್ತಾ ಇದೆಯಾ, ಲೈವ್ ಲೊಕೇಶನ್ ಕಳಿಸು, ವಿಡಿಯೋ ಕಾಲ್ ಮಾಡು, ಹೀಗೆಲ್ಲ ಮಾಡ್ತಾ ಹೋದರೆ ಆತನಿಗೆ ನಿಮ್ಮ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಮೆನ್ನಿಗೆ ಅಟ್ರಾಕ್ಷನ್ ಮೊದಲು ಏನಪ್ಪ ಅಂತ ಹೇಳಿದ್ರೆ ಕಾನ್ಫಿಡೆಂಟ್ ವುಮೆನ್. ಯಾಕಂತ ಹೇಳಿದ್ರೆ ಯಾವ ಹೆಣ್ಣು ಆಕೆ ತುಂಬ ಕಾನ್ಫಿಡೆನ್ಸಿಂದ ಇರ್ತಾಳೆ, ಮನುಷ್ಯ ಗಂಡಸಿಗೆ ಆಕೆಯ ಮೇಲೆ ಇಂಟ್ರೆಸ್ಟ್ ಹೋಗ್ತಾ ಹೋಗುತ್ತಂತೆ. ಯಾಕಂತ ಹೇಳಿದ್ರೆ ಮೆನ್ ಲೈಕ್ ಇಂಡಿಪೆಂಡೆಂಟ್ ವುಮೆನ್. ಸೊ ಹಾಗಾಗಿ ನಿಮ್ಮ ತನವನ್ನು ನೀವು ಉಳಿಸ್ಕೊಳ್ಳಿ. ನಮ್ಮಲ್ಲಿ ಆ ಫೆಮಿನೈನ್ ಎನರ್ಜಿ ಇದೆ. ಸೊ ನಾವು ಯಾವುದೇ ಕಾರಣಕ್ಕೂ ಆ ಇನ್ಸೆಕ್ಯೂರಿಟಿಗೆ ಒಳಗಾಗುವಂಥ ಚಾನ್ಸಸ್ಸೇ ಇರಲ್ಲ. ಯಾಕಂತ ಹೇಳಿದ್ರೆ ನೋಡಿ, ನೀವು ಮದುವೆ ಆಗಿರ್ತೀರ, ನಿಮ್ಮ ಸ್ಥಾನವನ್ನು ಯಾರೂ ತುಂಬಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಮಾಜದಲ್ಲಾಗಿರಲಿ, ನಿಮ್ಮ ಮಕ್ಕಳಿಗಾಗಿರಲಿ, ತಾಯಿ ನೀವೇ ಒಂದು ನೀವು ನಿಮ್ಮ ಗಂಡನ ಸಿಗ್ನಿಫಿಕೆಂಟ್ ಅದರ್ ಆಗಿರ್ತೀರ. ಸೊ ಈ ಅನುಮಾನ ಅನ್ನೋದನ್ನು ಬಿಟ್ಬಿಡಿ, ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ತಾರೆ. ಯಾವತ್ತೂ ಅಷ್ಟೇ ನಾವು ಯಾವುದನ್ನ ಮೇಲೆ ಫೋಕಸ್ ಮಾಡ್ತಾ ಹೋಗ್ತೀವೋ ಅದು ಬೆಳೀತಾ ಹೋಗುತ್ತೆ. ನಾವು ನಂಬಿಕೆಯನ್ನು ಫೋಕಸ್ ಮಾಡ್ತಾ ಹೋಗೋಣ, ಆ ನಂಬಿಕೆ ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.